ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನು ಬಿಟ್ಟು ನಿಮ್ಮಗಳಿಗೆ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಫೋರ್ತ್ ಸೆಮ್ ರಿಸಲ್ಟ್ ಏನಿದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಸೊ ಹೌದು, ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಏನಿದೆ ಫೋರ್ತ್ ಸೆಮ್ದವ್ರದ್ದು ಕಂಪ್ಲೀಟೆಡ್ ಆಗಿದೆ. ವ್ಯಾಲ್ಯೂಯೇಟೆಡ್ ಏನಿದೆ ಅದು ಪ್ರಾಪರಾಗಿ ಎಲ್ಲ ಸೆಂಟ್ರಲ್ ಕೂಡ ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ. ಸೊ ನೀವು ಕೇಳ್ಬೋದು ಮತ್ತೇನಕ್ಕೆ ರಿಸಲ್ಟ್ ಬರಲಿಲ್ಲ ಅಂದ್ಬಿಟ್ಟು. ಸೊ ನಿನ್ನೆನೇ ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ. ನಾವು ಆ್ಯಕ್ಚುಲಿ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ನಿನ್ನೆ ಅಥವಾ ಇವತ್ತು ಎಲ್ಸ್ ಮಂಡೇ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೆ. ಡ್ಯೂ ಟು ಆ ಒಂದು 2 ಕಾಲೇಜ್ಗಳಲ್ಲಿ ವ್ಯಾಲ್ಯೂಟೆಡ್ ಮಾಡಿರಕ್ಕಂಥ ಒಂದು ಸೆಂಟರ್ಗಳಲ್ಲಿ ಏನೋ ಒಂದು ಪೆಂಡಿಂಗ್ಸ್ ಇತ್ತು. ಸೊ ಅದು ಇರೋ ಕಾರಣದಿಂದಾಗಿ ಸೊ ಇವಾಗ ಅದು ಕೂಡ ನಿನ್ನೆನೇ ಕಂಪ್ಲೀಟೆಡ್ ಆಗಿದೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಈ ಒಂದು ಕ್ವಶನ್ ಕೇಳಿದ್ರೆ ಇವತ್ತೇ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಯಾವಾಗ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ಟೈಮ್ ಏನು ಅಂತ ನೀವು ಕೇಳ್ಬೋದು. ಸೊ ಇವತ್ತು ಈವ್ನಿಂಗ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಈಗ ಜಸ್ಟ್ ಇವಾಗಲೂ ಬರ್ಬೋದು, ಎಲ್ಸ್ ಈವ್ನಿಂಗ್ ಒಳಗೆ ನಿಮ್ಮ ರಿಸಲ್ಟ್ ಬರ್ಬೋದು. ಏನಕ್ಕೆ ಈವ್ನಿಂಗ್ ಒಳಗಡೆ ಅಂತಂತಂದರೆ ನಿಮ್ಮ ಒಂದು ಡೇಟಾ ಏನು ವ್ಯಾಲ್ಯೂಟೆಡ್ ಮಾಡ್ಕೊಂಥ ಒಂದು ಡೇಟಾ ಇದೆ ಅದು ಇನ್ನೂ ಕೂಡ ಎಂಟ್ರಿ ಮಾಡಿಲ್ಲ. ಸೊ ಆ ಒಂದು ಡೇಟಾ ಎಂಟ್ರಿ ಮಾಡೋದು ಒಂದು ಪೆಂಡಿಂಗ್ ಇದೆ. ಸೊ ವ್ಯಾಲ್ಯೂಯೇಷನ್ ಏನೂ ಪೆಂಡಿಂಗ್ ಇಲ್ಲ, ಎಲ್ಲನೂ ಕಂಪ್ಲೀಟ್ ಆಗಿದೆ. ಎಲ್ಲ ಪೇಪರ್ಸ್ಗಳು ಕೂಡ ವ್ಯಾಲ್ಯೂಟೆಡ್ ಆಗಿದೆ. ಎಲ್ಲ ಸ್ಟ್ರೀಮ್ ಅವ್ರದ್ದು ಕೂಡ ಪೇಪರ್ಸ್ ವ್ಯಾಲ್ಯೂಟೆಡ್ ಆಗಿದೆ. ಸೊ ಹಾಗಾಗಿ ಇವತ್ತು ಈವ್ನಿಂಗ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ಯಾವುದೇ ರೀತಿಯಲ್ಲಿ ಕೂಡ ಬೇಡ. ನಿನ್ನೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಆಗಲಿಲ್ಲ. ಡೇಟಾ ವ್ಯಾಲ್ಯೂಟೆಡ್ ಕಂಪ್ಲೀಟೆಡ್ ಆಯಿತು, ಬಟ್ ಡೇಟಾ ಎಂಟ್ರಿ ಮಾಡೋದಾಗಲಿಲ್ಲ. ಸೊ ಹಾಗಾಗಿ ಇವತ್ತು ಡೇಟಾ ಎಂಟ್ರಿ ಮಾಡಿ ಈವ್ನಿಂಗ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ನಿಮಗೆ ಬರುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು ನಿಮ್ಮ ಒಂದು ವ್ಯಾಲ್ಯೂಟೆಡ್ ಮಾರ್ಕ್ ಶೀಟ್. ಅಂದರೆ ನಿಮ್ಮ ಒಂದು ಯಾವ ಕ್ವಶನ್ಗೆ ಯಾವ ರೀತಿ ನಿಮ್ಮ ಒಂದು ಪೇಪರ್ನ ವ್ಯಾಲ್ಯೂಟೆಡ್ ಮಾಡಲಾಗಿದೆ ಅನ್ನೋಕ್ಕಂಥ ಒಂದು ವ್ಯಾಲ್ಯೂಟೆಡ್ ಮಾರ್ಕ್ ಶೀಟ್ ಇದೆ. ಸೊ ಡಿಸ್ಪ್ಲೇ ಮೇಲೆ ನಿಮಗೆ ನೋಡ್ಬೋದು. ಸೊ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಏನಂತ ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಹೇಳ್ಬಿಟ್ಟು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಫಸ್ಟ್ ಸ್ಕ್ರೀನ್ ಮೇಲೆ ನೋಡ್ಬೋದು, ಫಸ್ಟ್ನೇ ಕ್ವಶನ್ ಇದೆ ನಿಮಗೆ CSE ಸ್ಟ್ರೀಮ್ ಅವ್ರಿಗೆ. ಫಸ್ಟ್ ಎ ಕ್ವಶನು, ಅದು ಎ ಕ್ವಶನ್ ಏನಿದೆ ಅಂತದ್ದು ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಒಂದು ಕ್ವಶನ್ದು ಯಾವ ರೀತಿ ವ್ಯಾಲ್ಯೂಟೆಡ್ ಮಾಡಿದೆ ಅಂದರೆ ಆ ಒಂದು ಫಸ್ಟ್ ಎ ಅಲ್ಲಿ ಒಂದು ಡೈಗ್ರಾಮ್ ಬರುತ್ತೆ, ಒಂದು ಫಿಗರ್ ಒಂದು ಏನು ಬರುತ್ತೆ, ಅದಕ್ಕೆ ಅದು ನೀವು ಫಿಗರ್ ಹಾಕಿದ್ರಿ ಅಂತಂದರೆ ಅದಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. ಜೊತೆಗೆ ಆ ಎಲ್ಲ ಫಿಗರ್ದು ಪಾಯಿಂಟ್ಸ್ಗಳು ಏನಿದ್ದಾವೆ, ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್, ಪ್ರೂವ್ ಕರೆಕ್ಟ್ನೆಸ್, ಡಿಸೈನ್ ಆ್ಯಂಡ್ ಅಲ್ಗಾರಿದಮ್, ಈ ಎಲ್ಲ ಪಾಯಿಂಟ್ಸ್ಗಳು ಏನಿದ್ದಾವೆ ನೋಡಿ ಇದ್ರೊಳಗಡೆ ಈ ಒಂದು ಫಿಗರ್ ಒಳಗಡೆ, ಆ ಎಲ್ಲ ಪಾಯಿಂಟ್ಸ್ಗಳು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತು ಅಂತಂದರೆ ನಿಮಗೆ 6 ಮಾರ್ಕ್ಸ್. ಸೊ ನೀವು ಜಸ್ಟ್ ಫಿಗರ್ ಆಗಿಬಿಟ್ಟು ಎಕ್ಸ್ಪ್ಲನೇಷನ್ ಮಾಡಲಿಲ್ಲ ಅಂತಂದರೆ ನಿಮಗೂ 3 ಮಾರ್ಕ್ಸ್ ಬರುತ್ತೆ. ಸೊ ಯಾವುದೇ ರೀತಿಯಲ್ಲಿ ಕೂಡ ಮಾರ್ಕ್ಸ್ ಬರೋದಿಲ್ಲ ಅಂತ ವರಿಬೇಡ. ಸೊ ಅಂದರೆ ಇದು ಯಾವ ರೀತಿ ವ್ಯಾಲ್ಯೂಟೆಡ್, ಯಾವ ರೀತಿ ಮಾರ್ಕ್ಸ್ ನಿಮಗೆ ಕೊಡಲಾಗಿದೆ ಅಂತೇಳಿ. ಸೊ ಪ್ರತಿ ಸ್ಟೆಪ್ಗಳು ಕೂಡ, ಪ್ರತಿ ಒಂದೊಂದಕ್ಕೂ ಕೂಡ ನಿಮಗೆ ಮಾರ್ಕ್ಸ್ನ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ 10 ಮಾರ್ಕ್ಸ್ ಕ್ವಶನಲ್ಲಿ 3 ಮಾರ್ಕ್ಸ್ ಡೈಗ್ರಾಮ್, ನೀವು ಬರೀ ಡೈಗ್ರಾಮ್ ಈ ಒಂದು ಫಿಗರ್ ಆಗಿ ಬಂದರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ಆ ಒಂದು ಫಿಗರ್ಗೆ 3 ಮಾರ್ಕ್ಸ್. ಇಲ್ಲ ನೀವು ಫಿಗರ್ ಹಾಕಿಲ್ಲ ಬರೀ ಎಕ್ಸ್ಪ್ಲನೇಷನ್ ಮಾಡಿ ಬಂದಿರಿ ಅಂತಂದರೆ ಬರೀ 6 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ 10 ಮಾರ್ಕ್ಸ್. ಸೊ ಈ ರೀತಿ ನಿಮ್ಮ ಒಂದು ವ್ಯಾಲ್ಯೂಷನ್ ಆಗಿದೆ. ಮತ್ತು ಡೆಫಿನೇಷನ್ಗೆ 1 ಮಾರ್ಕ್ಸ್, ವಾಟ್ ಈಸ್ ಅಲ್ಗಾರಿದಮ್ ಅನ್ನೋಕ್ಕಂಥ ಒಂದು ಡೆಫಿನೇಷನ್ಗೆ. ಸೊ ಈ ರೀತಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಆಗಿದೆ, ವ್ಯಾಲ್ಯೂಟೆಡ್ ಪೇಪರ್ಸ್ಗಳು. ಸೊ ಈ ಒಂದು ಎಲ್ಲ ವ್ಯಾಲ್ಯೂಟೆಡ್ ಪೇಪರ್ಸ್ಗಳೇನಿದ್ದಾವೆ ಟೆಲಿಗ್ರಾಮ್ ಚಾನಲಲ್ಲಿ, ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ನಾನು ಪ್ರೊವೈಡ್ ಮಾಡ್ತೇನೆ. ಸೊ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಜಾಯ್ನ್ ಆಗಿಬಿಡಿ. ಸೊ ಅಲ್ಲಿ ನಾನು ಯಾವ ರೀತಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಆಗಿದೆ ಅನ್ನೋಕ್ಕಂಥದ್ದು ಈ PDF ವ್ಯಾಲ್ಯೂಟೆಡ್ ಮಾರ್ಕ್ ಶೀಟ್ ಅದನ್ನು ನಾನು ಪ್ರೊವೈಡ್ ಮಾಡ್ತೇನೆ. ಸೊ ಒಂದು ಸಾರಿ ನೋಡಿ. ಅದು ಇದಾದಮೇಲೆ ಇವಾಗ ಇಂಪಾರ್ಟೆಂಟ್ ಇರೋದಕ್ಕಿಂತ ಮುಂಚೆ ನಿಮ್ಮ ಒಂದು ರಿಸಲ್ಟ್ ಬಂದ ಮೇಲೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ಯಾರ್ದಾದ್ರೂ ಬ್ಯಾಕ್ ಇದ್ದರೆ ಅವ್ರು ರಿವ್ಯಾಲ್ಯೂಯೇಷನ್ ಆಗಬೇಕಾ ಬೇಡ ಅನ್ನೋಕ್ಕಂಥವ್ರಿಗೆ ಈ ಒಂದು PDF ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ನೀವು ಬರೆದಿರಕ್ಕಂಥ ಒಂದು ಪಾಯಿಂಟ್ಸ್ ಮತ್ತು ಇಲ್ಲಿ ಇರೋಕ್ಕಂಥ ಪಾಯಿಂಟ್ಸ್ ಇದ್ದರೆ ಅದಕ್ಕೆ ಮಾರ್ಕ್ಸ್ ಬರುತ್ತೆ. ಇದೇ ರೀತಿಯಲ್ಲಿ ಕೂಡ ಒಂದು ಚೆಕ್ ಮಾಡೋಕ್ಕೋಸ್ಕರ ಇದು ನಿಮಗೆ ರಿವ್ಯಾಲ್ಯೂಯೇಷನ್ ಪರ್ಪೋಸ್ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ, ಈ ಥರ ನಿಮ್ಮದು ರಿಲೇಟೆಡ್ ಆಗಿದೆ. ಮತ್ತು ರಿಸಲ್ಟ್ ಈವ್ನಿಂಗ್ ಬರುತ್ತೆ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.